ನಮೋ ನಮೋ ನಾರದ ಋಷಿಗಳೇ, ನಿಮ್ಮ ಪಾಲನೆಯನ್ನು ಮಹಾರಾಜನೇ ನಿನಗೆ ಶುಭವಾಗಲಿ. ಮೇಲಕ್ಕೆ ಹೇಳು. ಅಹೋ ಕಮಲರಾಯ, ನಾರದರೇ, ಮನೆಯಲ್ಲಿ ಎಲ್ಲರೂ ಕ್ಷೇಮವೇನೆ? ಭೂಪಾಲನೆ? ಅಹೋ ಯತಿಕುಲ ತಿಲಕರಾದ ಸ್ವಾಮಿ ನಾರದರೇ, ರಾಜೇಂದ್ರ ನಿನ್ನ ಅಂತಃಕರಣದಿಂದ ಒಂದು ಕೊರತಿಲ್ಲದಂತೆ ಸರ್ವರು ಸುಖ ಸಂತೋಷದಿಂದಿರಬಹುದು. ಸಂತೋಷ ಸಂತೋಷ ರಾಜ. ಅಹೋ ರಾಜೇಂದ್ರ, ಯಾವ ದೇಶ ಸಂಚರಿಸಿ ಬಂದರೆ ಯಾವ ದೇಶಗಳಲ್ಲಿ ಏನೇನು ವರ್ತಮಾನ ಜರುಗುವುದು ಅವುಗಳೆಲ್ಲ ಸಾಂಗವಾಗಿ ತಿಳಿಸಬೇಕೆಂದು ನಿಮ್ಮ ಮುಂದೆ ಬೇಡಿಕೊಳ್ಳುತ್ತೇನೆ ಮನೆಪ. ಅಹೋ ಮನೆಪ, ಯಾಕಂದರೆ ರಾಜ ತಮ್ಮ ಮೊಮ್ಮಗಳಾದ ರತಿ ದೇವಿಗೆ ಲಗ್ನ ಮಾಡಬೇಕೆಂದು ದೇಶ ದೇಶಗಳಿಗೆ ಚಿತ್ರಪಟಗಳನ್ನು ಕಳುಹಿಸಿಕೊಟ್ಟಿರುವನು. ಆದ ಕಾರಣ ನೀವು ಸಂಚಾರ ಮಾಡಿದ ದೇಶಗಳಲ್ಲಿ ಏನಾದರೂ ಜರುಗಿದ್ದರೆ ಚೆನ್ನಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಬ್ರಹ್ಮನಂದನ ಮಾಡಬೇಕು ನಿನ್ನ ಪಾದ ಪದ್ಮದಯವನ್ನ. ಅಹೋ ಕಮಲರಾಯ, ನಾರದರೆ ಹಾಗಾದರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿಲ್ಲ ಸ್ವಾಮಿ ನಾರದರೆ. ಚಿತ್ರಪಟಗಳನ್ನು ಬರೆಸುತ್ತಿದ್ದರು. ಹೌದೇನ ಸ್ವಾಮಿ? ನಾನು ಕಣ್ಣಾರೆಗೊಂಡು ಕಳವಳಗೊಂಡು ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಸ್ವಾಮಿ? ನೀನು ಕೇವಲ ನಮ್ಮ ಮನೆಯವನೆಂದು ನಿನ್ನಲ್ಲಿಗೆ ತಿಳಿಸಬೇಕಂತ ಬಂದೆ. ಹೌದೇನ ಸ್ವಾಮಿ? ಇಲ್ಲವಾದರೆ ನಾನು ಯಾತಕ್ಕೆ ಬರಲಿ? ಅಹೋ ರಾಜ, ರಾಜಪುತ್ರರಲ್ಲಿ ಒಬ್ಬರಾದರೂ ರೂಪಸ್ಥರಿಲ್ಲ. ಹೌದೇನು ಸ್ವಾಮಿ? ಅವರು ನಿನ್ನ ಮಗಳಿಗೆ ಪಾದ ಧೂಳಿ ಸರಿ ಹೋಗಲಾರರು. ಫಲ ಫಲ ಸ್ವಾಮಿ. ಅಯ್ಯೋ, ನಿನಗೇನು ಸಾವಿರಾರು ಮಕ್ಕಳು ಹೇಗೆ? ಒಬ್ಬೇ ಮಗಳನ್ನು ಇರುವುದು ಸ್ವಾಮಿ. ಇರುವ ಒಬ್ಬ ಮಗಳನ್ನು ರೂಪಸ್ಥನಾದ ರಾಜಪುತ್ರನಿಗೆ ಕೊಟ್ಟು ಲಗ್ನವನ್ನು ಮಾಡಬಾರದೆ ಸ್ವಾಮಿ? ನಾರದರೆ ನೀನಂಥ ದಡ್ಡನು. ಇದು ಮಾತ್ರ ನನಗೆ ಸರಿ ಮಾಡಲಿಲ್ಲ. ದೊರಿಗೆ ನೀನು ಯಾರು ಸರಿಗೆ? ಆಗೋ ಆಗೋ ಸ್ವಾಮಿ, ತಾತ ರಾಜ. ಬಡವನಿಗೆ ಭಾಗ್ಯ ದೊರೆದಂತೆ ಕುರುಡನಿಗೆ ಕಣ್ಣು ಬಂದಂತೆ ತಮ್ಮ ಮನಸ್ಸಿನ ಅಭಿಪ್ರಾಯ ನನ್ನ ಮನಸ್ಸಿಗೆ ಬಂತು. ತಾವು ತ್ರಿಲೋಕ ಸಂಚಾರ ಮಾಡುತ್ತದೆ, ತಮ್ಮಿಗೆ ಗೊತ್ತಿಲ್ಲ ಸಂಗತಿ ದಾವದಿರುವುದು. ಗುರುವರ್ಯ, ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡುವ ಭಾರ ತಮ್ಮದು. ರತಿದೇವಿಗೆ ತಕ್ಕವರನ್ನು ಹೇಗಿರಬೇಕಂದ್ರೆ ವಿದ್ಯಾ ಬುದ್ಧಿಯಲ್ಲಿ ವಿಚಾರನಾಗಿರಬೇಕು, ಸಮವಯಸ್ಕನಾಗಿರಬೇಕು. ಇಂಥ ವರುಣ ದಾವಲ್ಲಿರುವನು ಸ್ವಾಮಿ. ಸಂತೋಷದಿಂದ ಬೇಡಿ ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡಿ ಕೀರ್ತಿಯನ್ನು ಪಡಿಬೇಕಂತ ಬೇಡಿಕೊಳ್ತೇನೆ ಮನೆಪ. ಇಷ್ಟೇ ಎಂದು ಭಿನ್ನಪ್ಪ ಸ್ವಾಮಿ. ನಾರದರೆ ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ.
ಅದನ್ನ ಹೇಳು ಸ್ವಾಮಿ. ದ್ವಾರಕವತಿಯಲ್ಲಿ ಶ್ರೀಕೃಷ್ಣನ ಮಗ ಮನ್ಮಥನು 16 ವರ್ಷದವನು. ಹುಡುಗನ ರೂಪ ಇಷ್ಟೇ ಎಂದು ವರ್ಣಿಸಿ ಹೇಳುವುದಕ್ಕೆ ಸಹಸ್ರ ನಾಲಿಗಳು ಆದಿಶೇಷನಿಗೂ ಅಸಾಧ್ಯವಾಗಿರುವುದು. ಅಹೋ ರಾಜ, ಮೌನವಾಗಿ ಯಾಕತ್ತಕ್ಕೆ ನಿಂತಿರುವಿಗೆ? ಮನ್ಮಥನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡಿಕೊಡು ರಾಜಾಗಿರಿಗಣ್ಣ. ಇದು ನೀನು ಮಾಡಿದ ಪೂರ್ವದ ಸುಕೃತ ಪುಣ್ಯ. ನೀನು ದೀಡುವರೆ ಮಳಗಟ್ಟ ಬೆಳೆಸಿದ ಕ್ಷಣಕ್ಕೆ ನೀನೇನು ದೊಡ್ಡ ಮನುಷ್ಯನಾಗಲಿಲ್ಲ. ಆಗೋ ಸ್ವಾಮಿ ನಾರದ್ರೆ ಗೊಲ್ಲನಿಗೆ ಮಗಳನ್ನು ಕೊಡಿ ಎಂದು ಅಡ್ಡಿ ಇಲ್ಲದೆ ಬದಕ್ಕೆ ನಿನಗೆ ಸ್ವಲ್ಪವಾದರೂ ನಾಚಿಕೆ ಬಿಟ್ಟಲಿಲ್ಲವೇ? ಅಹೋ ಸ್ವಾಮಿ ನಾರದರೆ, ನೀವು ಸಹ ದ್ರೌಪದಿ ಮಾತು ನಡೆಸಿಕೊಡಲು ಬಂದಂತೆ ಕಾಣುತ್ತಿದೆ. ನಿಮ್ಮ ಮಾತಿಗೆ ಮರಳಾಗಲಿಕ್ಕೆ ನಾನೇನು ದಡ್ಡನಲ್ಲ. ಸ್ವಾಮಿ ನಾರದರೆ, ಊರೊಳಗೆ ಇರಬೇಕೆಂದರೆ ಉಪ್ಪರಿಗೆ ಮನೆಯನ್ನು ಬೇಡಿದರೆಂಬಂತೆ ಎಮ್ಮಿಗೆ ಸರಿಬಾರದ ಕೃಷ್ಣನ ಸುದ್ದಿಯನ್ನು ಈ ಸಭೆಯಲ್ಲಿ ಎತ್ತಿದರೆ ಎಮ್ಮ ಕೃಷ್ಣ ಕೋಪವು ದಕ್ಕನ್ನು ಬರಲಿದೆ ನೋಡು. ಸ್ವಾಮಿ ನಾರದರೆ, ಏನು ಮಾತ್ರ ಸುಮ್ಮನೆ ಇರುವುದಿಲ್ಲ. ಒಂದು ಮನೆ ಜನತೆ ಎನಿಸುವ ಉಪಾಯ ನಿಮ್ಮಲ್ಲಿ ಸಂಪೂರ್ಣ ತುಂಬಿರುವುದು. ಆದರೆ ಚಿಂತೆ ಇಲ್ಲ, ಈ ವೇಳೆ ಹೇಗಾದರೂ ಮಾಡಿ ಸಹಿಸಿಕೊಳ್ಳುವೆನು. ಇನ್ನು ಮೇಲೆ ಆ ಪುಂಡರೀಕಾಕ್ಷನ ಸುದ್ದಿಯನ್ನು ಎತ್ತಿದರೆ ಉತ್ಕೃಷ್ಟ ಕೋಪವು ಬರುತ್ತದೆ ನೋಡು ಸ್ವಾಮಿ. ಮಾತನಾಡಿದರು ಸ್ವಾಮಿ. ಸೈಲಿಸು ನನ್ನ ಮೇಲೆ ಇಷ್ಟು ಕೋಪ ಹಾಕಕ್ಕೆ ಮಾಡಿರುವಿಗೆ. ನೀನಾಗಿ ಕೇಳಿದರೆ ನಾವಾಗಿ ಹೇಳಿದೆವು. ಇದರಲ್ಲಿ ತಪ್ಪು ಏನಿದೆ ಹೇಳು? ಅಪ್ಪ ಸಾರಥಿ ಸ್ವಾಮಿ, ಪರಮ ಪವಿತ್ರರಾದ ದ್ರೌಪದಿಯು ಬ್ರಹ್ಮ ಮಾನಸ ಪುತ್ರನಾದ ನಾರದರು ಈ ಅಜ್ಞಾನಿಗೆ ಪರಿಪರಿ ಎಂದು ಹೇಳಿದರು, ಜ್ಞಾನವೂ ಬರಲಿಲ್ಲ. ಹೌದು ಸ್ವಾಮಿ. ಅಪ್ಪ ಸಾರಥಿ ದೇವ, ನಮ್ಮ ದೈವವೇ ಹೀಗಿದೆ, ದಾರು ಮಾಡುವುದೇನು? ಆದರೂ ಚಿಂತೆ ಇಲ್ಲ. ಅಪ್ಪ ರಾಜ, ನಿಮ್ಮ ಮನಸ್ಸಿಗೆ ಬಂದವರಿಗೆ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡಿಕೊಡು. ನಾವು ಯಾತಕ್ಕೆ ಹೇಳಬೇಕು? ಆದರೆ ಲಗ್ನಕ್ಕೆ ಮಾತ್ರ ನಮ್ಮನ್ನು ಮರೆಯಬೇಡ. ಇದೇ ಮರೆತನೆ ಸ್ವಾಮಿ, ಇದೇ ಸಿಟ್ಟಿನೊಳಗೆ ನಮ್ಮನ್ನು ಮರೆತರೆ ನಾವೇನು ಮಾಡೋಣ? ಅಪ್ಪ ರಾಜ, ಅಪ್ಪಣೆಯನ್ನು ಕೊಡು ರಾಜ. ರವಿಕೋಟಿ ತೇಜ. ಸಂತೋಷದಿಂದ ಹೋಗಿ ಬನ್ನಿರು ಸ್ವಾಮಿ. ಸತ್ಯನ ಪ್ರೇಮೆ.
ಹಿಂದೆ ನೀನು ಹೋಗುವ ಕಾಲಕ್ಕೆ ಯಾರೂ ಇಲ್ಲ ಹಿಂದೆ. ದೇಹದ ಸತಿಸುತರನ್ನು ನನ್ನವರ ಮುಂದೆ ದೇಹದ ಸತಿಸುತರನ್ನು ನನ್ನವರ ಮುಂದೆ ನೀನು ಹೋಗುವ ಕಾಲಕ್ಕೆ ಯಾರೂ ಇಲ್ಲ ಹಿಂದೆ. ನಾವು ಬಂದು ಕೆಲಸವಂತೂ ಸಂಪೂರ್ಣ ಕೆಟ್ಟು ಹೋಗಿತು. ಯಪ್ಪ ಕೆಲಸ ಕೆಟ್ಟ ಕೆಸರಿನ ಬಿದ್ದೋತ್ ನೋಡೋದು. ಆದರೂ ಚಿಂತೆ ಇಲ್ಲ. ಹಾ ಆರಾಡಿದ ಓರಿ ಗುಡುಗಿಗೆ ಬರದೇ ಇದ್ದಿತ್ತು ಹೇಗೆ? ಹೌದು ಸ್ವಾಮಿ. ಇರಲಿ. ತುರ್ತಿಗೆ ರತಿಗೆ ಎಲ್ಲಿರುವುದೋ ತೋರಿಸುವಂತ ನಾವು ಸಾರಥಿ ಅತಿ ಜಾಗ್ರತೆ. ಯಪ್ಪ ತಂದೆ ತಕ್ಕ ನಡಿಲ್ಲ ಅಂತ ಮಗಳ ತಕ್ಕ ಬಂದು ಎಲ್ಲೋ ಮರ ಇವಾಗ ಅಂತೂ ರೊಂಗ್ ಕೊಡೋ ತಕ್ಕ ಉಂಟು ನೀನು ಉಂಡಿದ್ದೇ ಆಗದಲ್ಲ. ಅಮ್ಮ ರತಿ ಬಾಲಕಿಯಾದ ನಿನಗೆ ಮಂಗಳವಾಗಲಿ ಜನಕ್ಕೆ ಹೇಳು. ಆಹೋ ಸ್ವಾಮಿ, ಹೇಳುವಿನ ಕೇಳಿರಿ. ಮುನಿ ಪಾದಕ್ಕೆ ನಮಿತೆ ನಮಿತೆ ಮುನಿ ಪಾದಕ್ಕೆ. ಸ್ವಾಮಿ ಚೆನ್ನಾಗಿ ಕೇಳಿರಿ. ಲೋಕ ಸಂಚಾರ ದಾನ ವಿಶಾರದರೇ. ಸ್ವಾಮಿ ಚೆನ್ನಾಗಿ ಕೇಳಿರಿ. ಲೋಕ ಸಂಚಾರ ದಾನ ವಿಶಾರದರೇ ಮುನಿ ಜನ ವಂದಿತರೇ ಭಕ್ತ ಜನ ಪೋಷಕರೇ. ಮುನಿ ಜನ ವಂದಿತರೇ ಭಕ್ತ ಜನ ಪೋಷಕರೇ ಭಕ್ತ ಮುನಿ ಪಾದಕ್ಕೆ ನಮಿತೆ ಮುನಿ ಪಾದಕ್ಕೆ ಮುನಿ ಪಾದಕ್ಕೆ ಮುನಿ ಪಾದಕ್ಕೆ. ಆಗ ಸ್ವಾಮಿ ಅಮ್ಮಯ್ಯ, ತಾವು ಬಹಳ ದಿನಕ್ಕೆ ಭೇಟಿಯಾಗಲು ಬಂತಲ್ಲವೇ? ಹೌದು ಮಗಳೇ. ಮತ್ತೆ ಯಾರಾದರೂ ಹೊಸ ವರ್ತಮಾನವಿದ್ದರೆ ಇನ್ನು ಮುಂದೆ ತಿಳಿಸುವಂತವರಾಗಿ ಸ್ವಾಮಿ ಸಜ್ಜನ ಪ್ರೇಮಿ. ಸುಮ್ಮನೆ ಹೆಂಗ್ ಬರ್ತಾನಮ್ಮ ರೊಂಕ್ ಕೊತ್ಕೊಂಬಂದ ರೊಂಕು. ಅಮ್ಮ ರತಿದೇವಿ, ಸ್ವಾಮಿ ನಾರದರು ಕೆಲಸವಿಲ್ಲದೆ ಸುಮ್ಮನೆ ಬರುವುದು ಅಂತೇನೆ ಹುಚ್ಚಮ್ಮ. ಇಲ್ಲವಲ್ಲ ಅಮ್ಮಯ್ಯ, ಸ್ವಾಮಿ ಹಾಗಾದ್ರೆ ಹೇಳುವೇನು ಕೇಳು. ಚೆನ್ನಾಗಿ ಹೇಳಿ.
ಸ್ವಾಮಿ ಮನ್ಮಥನಿಗೆ ನಿನ್ನನ್ನು ಕೇಳಲು ದ್ರೌಪದಿಯು ಬಂದಿದ್ದರೆ ನಿಮ್ಮ ತಂದೆಯಾದ ಕಮಲರಾಜನು ಕೃಷ್ಣನ ಪರಿಪರಿಯಿಂದ ನಿಂದಿಸಿ ದ್ರೌಪದಿಯನ್ನು ಪುರವನ್ನು ಬಿಟ್ಟು ತಪ್ಪಿಸಿದನು. ಹೌದೇ? ನಾವು ಅದೇ ಸಮಯಕ್ಕೆ ಹೋಗಲಾಗಿ ಈರಪ್ಪನ ಸಿಟ್ಟು ತಂದು ಬೀರಪ್ಪನ ಮೇಲೆ ಹಾಕಿದಂತೆ ದ್ರೌಪದಿ ಅಮ್ಮನವರ ಸಿಟ್ಟು ತಂದು ನಮ್ಮ ಮೇಲೆ ಹಾಕಿ ಬೈಯುವುದರೊಳಗೆ ನಮ್ಮ ಜವು ಅವೆಲ್ಲ ಬಿಟ್ಟು ಹೋಗಿತು. ಅಮ್ಮ ಮಗಳೇ, ಸ್ವಾಮಿ ನಿನ್ನ ಮೇಲೆ ಮನ್ಮಥನು ನಿನ್ನ ಗಂಡನೆಂಬುವುದು ಮರೆತು ಬಿಡು. ಅಮ್ಮ ಮಗಳೇ, ತಾತ ಏಕೋಚಿತ ಒಬ್ಬ ರಾಜಪುತ್ರನ ಹೆಂಡತಿಯಾಗಿ ಬಾಳುವುದು ನಿನ್ನ ದೈವವಾಗಿದೆ. ಮಾಡುವುದೇನು? ಮನ್ಮಥನ ಆಸೆಯನ್ನು ಬಿಡು ಮಗಳೇ, ನನಗೆ ಅಪ್ಪಣೆಯನ್ನು ಕೊಡು. ಹೀಗೆ ಸ್ವಾಮಿ ಅಮ್ಮ ಮಗಳೇ, ತಾವು ಬಂದ ಕಾರ್ಯವಂತೂ ಮುಗೀತಲ್ಲ. ಹಾಗಿರುವುದು ಮಗಳೇ, ಹಾಗಿರುವುದು. ತಾವಿನ ಧಾರಾಳವಾಗಿ ಹೋಗಿ ಬರಬಹುದು. ಅಹೋ ಎಲ್ಲ ಮುದ್ದು ಗೆಳೆಯಾದ ರಥ ದೇವಿ, ನಿನಗೆ ಮಂಗಳವಾಗಲಿ. ಆಹೋ ಅಪ್ಪಯ್ಯ, ಅಹೋ ಮಗಳೇ, ಒಮ್ಮಿಂದೊಮ್ಮೆಲೆ ಎಂಥ ಕಾರ್ಯವನ್ನು ಮಾಡಿದೆಯಲ್ಲ ಜನಕ ನೀನು. ನಾನು ಏನು ಮಾಡಿದೇನು ಮಗಳೇ? ನಿನಗೆ ಗೊತ್ತಿಲ್ಲವೇ? ನನಗೆ ಗೊತ್ತಿಲ್ಲವಮ್ಮ ಮಗಳೇ. ಗೊತ್ತಿಲ್ಲದ ಕಾರ್ಯವನ್ನು ಮಾಡಿರುವೆಯಾ? ಯಾವಾಗ ಕಾರ್ಯವು ಮಗಳೇ? ಅಪ್ಪಯ್ಯ ಮಗಳೇ, ಮಾಡೋರೆಲ್ಲ ಮಾಡಿ ನನಗೇನು ಗೊತ್ತಿಲ್ಲದವರಾಗಿ ನಿಂತಿರುವೆಯಾ? ಹೌದು ಮಗಳೇ. ತಂದೆ ಮಗಳೇ, ಹೇಳಲೆ. ಹೇಳು ಮಗಳೇ. ಅಪ್ಪಯ್ಯ ಮಗಳೇ, ಹೇಳು ಕೇಳು. ಅದೇನು ಚೆನ್ನಾಗಿ ಹೇಳು ಮಗಳೇ. ನಿಮ್ಮ ಕೋಪವು ಎನ್ನ ಮನಕ್ಕೆ ತಾಪವು, ನಿಮ್ಮ ಕೋಪವು ಎನ್ನ ಮನಕ್ಕೆ ತಾಪವು, ಪರಮ ಪತಿರತಿ ಪಾಚಾರಿಯನ್ನು ಮನವ ನಿಂದಿಸಿ ಕಳುಹಿಸಿದವ.
ಏನು ಮಾಡಿರುವನು ಮಗಳೇ? ತಂದೆ, ಮಗಳೇ, ಪರಮ ಪತಿರತಿಯಾದ ಆ ದ್ರೌಪದಿಯು ಮನ್ಮಥನಿಗೆ ಹೆಣ್ಣನ್ನು ಕೇಳಲಿಕ್ಕೆ ಬಂದಿದರೆ ಹಾ ತುಂಬಿದ ಸಭೆಯಲ್ಲಿ ಒಂದು ಹೆಣ್ಣು ಹೆಣ್ಣ ಲೆಕ್ಕಿಸದೆ ಮನ ಬಂದಂತೆ ನಿಂದಿಸಿ ಪುರದಿಂದಲೇ ಹೊರ ದಬ್ಬಿಸಿದೆ ಅಂತಲ್ಲ ಅಪ್ಪಯ್ಯ. ಹೌದು ಪುತ್ರಿ. ತಂದೆ, ಮಗಳೇ, ಅಯ್ಯ ಆ ಹೆಣ್ಣು ಅದು ಎಷ್ಟು ಮನ ನೊಂದುಕೊಂಡು ಹೋದಳೋ ಏನು. ಒಮ್ಮಿಂದೊಮ್ಮೆಲೆ ಇಂಥ ಕಾರ್ಯವನ್ನು ಮಾಡೋದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು ತಂದೆ? ಅದನ್ನು ಕೇಳುವುದಕ್ಕಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ. ಆಗೋ ಎಲ್ಲ ಚಿನ್ನದ ಗೊಂಬೆಯಾದ ಮಗಳೇ, ತಂದೆ, ನಿನ್ನನ್ನು ಆ ಬಂಡ ಗೊಲ್ಲನ ಮಗನಿಗೆ ಮಗಳನ್ನು ಕೊಡುವಿ ಎಂದು ಆ ದ್ರೌಪದಿ ಕೇಳಲು, ನಾನು ಮನ್ಮಥನಿಗೆ ಸರ್ವತ ಕೊಡುವುದಿಲ್ಲೆಂದು ಎಣ್ಣೆಗೆ ಸರಿ ಬಂದವರಿಗೆ ಮಗಳನ್ನು ಕೊಡುವೆನೆಂದು ಸಂತೋಷದಿಂದ ಮಾತನಾಡಿದರೆ, ಆ ಮೂರ್ಖಳು ತುಂಬಿದ ಸಭೆಯಲ್ಲಿ ನಿಂತು ಮರ್ಯಾದ ನೋಡದೆ ಬಾಯಿಗೆ ಬಂದಂತೆ ಬಗಲಾಡಿ ನಿಂದೆ ಮಾತುಗಳನ್ನಾಡಿ ಈ ಸಭೆಯಲ್ಲಿ ರಂಬಾರೂಢಿ ಮಾಡಲು, ಮಗಳೇ, ತಂದೆ, ನಾನು ಕೋಪವಗೊಂಡು ನಿತ್ತರಿಸಲಾರದೆ ಚಾರದಿಂದ ಪುರವನ್ನು ಬಿಟ್ಟು ದಬ್ಬಿಸಿದನು. ಆ ಬಂದ ಮುಂಡೆಯಾದ ದ್ರೌಪದಿ ಕೊಡುವೆ ನಿನಗೆ ತಕ್ಕ ಮಗಳ ನಡೆಯುವಂತ ಪುರಗಳೇ. ಆಹೋ ಅಪ್ಪಯ್ಯ, ಮಗಳೇ, ಮನ್ಮಥನೇ ಎನ್ನ ಪತಿ ಎಂದು ನಾನು ಈಗಾಗಲೇ ಎನ್ನ ಮನದಲ್ಲಿ ನಿರ್ಧಾರ ಮಾಡಿರುವೆನು ಅಪ್ಪಯ್ಯ. ಮನ್ಮಥನನ್ನು ಹೊರತು ಅನ್ಯರನ್ನು ನಾನು ಲಗ್ನ ಆಗುವುದಿಲ್ಲ. ಅದು ಏತಕ್ಕೆ ಮಗಳೇ? ತಂದೆ, ಮಗಳೇ, ಅದು ಯಾತಕ್ಕೆಂದು ಕೇಳುತ್ತಿರುವೆಯಾ? ಹೌದು ಮಗಳೇ, ನೀನು ಹಿಂದಕ್ಕೆ ನನಗೆ ವಚನವನ್ನು ಕೊಟ್ಟಿರುವೆಯಲ್ಲ ಅದಕ್ಕೆ. ನಾನು ಆ ಮನ್ಮಥನಿಗೆ ಕೊಡುವುದು ಇಷ್ಟವಿಲ್ಲ ಮಗಳೇ. ತಂದೆ, ಮಗಳೇ, ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಗಳೇ. ಮನ್ಮಥನೇ ಎನ್ನ ಪ್ರೀತಿಯ ಪತಿಯು ಅನ್ಯ ಪುರುಷರು ತಂದ ಸಮಾನ. ಮನ್ಮಥನೇ ಎನ್ನ ಪ್ರೀತಿಯ ಪತಿಯು ಅನ್ಯ ಪುರುಷರು ತಂದ ಸಮಾನ. ಆಹೋ ತಂದೆ, ಅಹೋ ಮಗಳೇ, ಅಪ್ಪಯ್ಯ, ಮಗಳೇ, ಮನ್ಮಥನೇ ಎನ್ನ ಪತಿ ಎಂದು ನಾನು ಈಗಾಗಲೇ ಎನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡಿರುವೆನು. ಹಾ, ಮನ್ಮಥನನ್ನು ಹೊರತು ಇನ್ನ ಉಳಿದ ಎಲ್ಲ ಪುರುಷರು ನಿನ್ನಂತೆಯೇ ತಂದೆ ಸಮಾನರೆಂದು ಭಾವಿಸಿಕೊಂಡಿರುವೆನು ಅಪ್ಪಯ್ಯ. ನಿನ್ನ ಹಠವನ್ನು ಬಿಟ್ಟು ನನ್ನನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಡು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಅಹೋ ಅಹೋ ರತಿದೇವಿ, ನಿನಗೆ ನೆಟ್ಟಿಗೆ ಮಾತನಾಡಲಿಕ್ಕೆ ಬರೋದು ಇಷ್ಟು ಕೆಲವೇ ಕೇಳಿದ ನನಗೆ. ನಿನ್ನ ಮಗಳಲ್ಲವೇ ಅದಕ್ಕೆ. ನೀನು ಸಣ್ಣಾಕಿಯಾಗಿ ತಂದೆ ತಾಯಿಗಳ ಮಾತಿನಂತೆ ಇರುವುದು ಬಿಟ್ಟು ನಿನಗೆ ತಕ್ಕೆ ಮೂರ್ಖವೇ. ಅಹೋ ಮಗಳೇ, ತಂದೆ, ಇಂಥ ಬೋಧನೆಯನ್ನು ದಾರು ಬೋಧಿಸಿದರು ಆ ನಾರದರೆ ಹೇಳಿರುವುದು, ಅಯ್ಯೋ ಎನ್ನೆದುರಿಗೆ ಬಂದ ಕೃಷ್ಣನ ಸುದ್ದಿಯನ್ನು ಎತ್ತಬೇಡ ಉತ್ತಮ. ಸಮವಯಸ್ಕರಾದ ರಾಜಪುತ್ರರ ಪೈಕಿ ನಿನಗಿಷ್ಟಿದ್ದವರನ್ನು ಮಾಡಿಕೋ. ಈ ಮಾತು ಎಂತ ಸಮಸ್ಯೆ. ತಂದೆ, ಈ ಕ್ಷಣವೇ ನಿನ್ನಗೆ ಸರಿ ಹೋಗುವ ಚಿತ್ರಪಟಗಳನ್ನು ತರಿಸಿಕೊಡುವೆ. ನಿತ್ಯ ಬಾರಿ ಅಮ್ಮಯ್ಯ ಎನ್ನ ತೊಡೆ ಮೇಲೆ ಕೊಟ್ಟು ತಂದೆ ತಾಯಿಗಳ ಆಜ್ಞೆಯನ್ನು ಮೀರಬೇಡ ಮಗಳೇ. ಆಹೋ ಅಪ್ಪಯ್ಯ, ಹೊರಗಡೆ ಈ ಸಾರಥಿ ಚಿತ್ರಪಟಗಳನ್ನು ತಂದುಕೊಡು. ರತಿದೇವಿ ಅರಿಸಿ ಪಡಲಿ ಎನ್ನ ಮನಸ್ಸಕ್ಕೆ ಆನಂದವನ್ನು ಉಂಟು ಮಾಡಲಿ. ಸಾರಥಿ ಚಿತ್ರಪಟಗಳನ್ನು ತಂದುಕೊಡು. ಅತಿ ಜಾಗೃತಿ. ಕಾಂತ, ಕಾಂತಿ, ನನ್ನನ್ನು ಕರೆಸಿದ ಕಾರಣವೇನು? ಅಹೇ ಕಾಂತಿ, ಕಾಂತ, ಈ ನನ್ನ ನೀವು ಕುಲಗೇಡಿ ಗೊಲ್ಲನ ಮಗನಾದ ಮನ್ಮಥನ ವಿನ್ನಹ ಅನ್ಯರನ್ನು ಲಗ್ನ ಮಾಡುವುದಿಲ್ಲೆಂದು ಒಂದೇ ಅಡವನ್ನು ಹಿಡಿದರುವಳು. ನನಗೆ ಆ ಮನ್ಮಥನಿಗೆ ಕೊಡುವುದು ಇಷ್ಟವಿಲ್ಲ. ಅಗೋ ಅಗೋ ಕಾಂತಿ, ಆದ ಕಾರಣ ಈ ಮಗಳಿಗೆ ಬುದ್ಧಿಯನ್ನು ಹೇಳಿ ನಿನ್ನ ಮಾತು ಕೇಳಿ ಆದರೂ ಆ ಮನ್ಮಥನ ಆಸೆಯನ್ನು ಬಿಡಲಿ. ಕಾಂತಿ, ಶ್ರೀಮಂತಿ, ವಿಷಯಂತಾಗಲ ಪ್ರಿಯ ಅಮ್ಮ ಮಗಳೇ. ಜನನಿ, ತಂದೆಯ ಮಾತನ್ನ ಮೇಲೆ ಮನ್ಮಥನ ನನ್ನ ಗಂಡನೆಂದು ಒಂದೇ ಹಠವನ್ನು ಏಕೆ ಹಿಡಿಯುವೆ?
ತಂದೆಯ ಮಾತನ್ನು ಮೀರಬೇಡ, ತಂದೆಯ ಮಾತಿನಂತೆ ನಡೆಯಬೇಕು ಮಗಳೇ, ಮಾಡಬೇಡ ನಿತ್ಯ ಆಹಾರಗಳೇ. ಆಹೋ ಜನನಿ, ಅಮ್ಮ ಜನನಿ, ಮನ್ಮಥನೇ ಎನ್ನ ಪತಿ ಎಂದು ನಾನು ಈಗಾಗಲೇ ನನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡಿರುವೆನು ತಾಯಿ. ಪ್ರತಿ ಎತ್ತದಿರು ನಿನ್ನ ಬಾಯಿ. ಅಮ್ಮ ಮಗಳೇ, ಏನು ನಿನ್ನ ಧೈರ್ಯ ದೊಡ್ಡದು. ನಿನ್ನ ಕಾಲ ಬರುವವರೆಗೆ ನಿನ್ನ ಕಾಯಿ. ಅದು ಯಾವಾಗಲೂ ಬರುವುದು, ಈಗ ಬರುವುದು ನೋಡೋಣ ಅಂತ ಏನು ಹೇಳಿದಂತೆ ಮಗಳಿಗೆ ಬುದ್ಧಿ ಹೇಳಿ ನೋಡಿದೆ. ಮನ್ಮಥನನ್ನು ಬಿಟ್ಟು ಅನ್ನ ಪುರುಷರನ್ನು ನಾನು ಸರ್ವತ ಮಾಡಿಕೊಳ್ಳೋದಿಲ್ಲ ಎಂದು ಹೇಳಿದಳು. ಅಂತ ನಿನಗೇಕೆ ಇಷ್ಟೊಂದು ಹಠ? ಮಗಳ ಇಷ್ಟದಂತೆ ಮನ್ಮಥನನ್ನು ಕರೆಸು, ಲಗ್ನದ ಕಾರ್ಯವನ್ನು ನಡೆಸಕ್ಕಂತ ಬರುವಂತ ಆ ಕೊಲ್ಲಗೇಡಿ ಕೊಲ್ಲನ ಸುದ್ದಿಯನ್ನು ಹೇಳುವುದಕ್ಕೆ ನಿನ್ನನ್ನು ಕರೆಸಿದನು ಹೇಗೆ? ಆ ಸುದ್ದಿಯನ್ನು ಇನ್ನೊಮ್ಮೆ ನುಡಿದರೆ ನಿನ್ನ ಕುತ್ತಿಗೆಯನ್ನು ಬಿಡುದು, ಹತ್ತನ್ನು ಬಿಡುವನು ನೋಡು. ಎಲ್ಲ ಈ ಮೂರ್ಖಳೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡ ಅಂತಃಪುರಕ್ಕ ನಡಿ ಈಗಲೇ. ಆಹೋ ಜನಕ, ಮಗಳೇ, ಎನ್ನ ಪೂರ್ವ ಜನ್ಮದ ವೃತ್ತಾಂತವು ನಿನಗೆ ಗೊತ್ತಿದೆ ಅಪ್ಪಯ್ಯ. ಗೊತ್ತಿಲ್ಲ ಮಗಳೇ, ಅದಕ್ಕಾಗಿ ರೀತಿ ಮಾತನಾಡುತ್ತಿರುವೆಯಾ? ಹೌದು ಮಗಳೇ. ತಂದೆ ಮಗಳೇ, ಹೇಳಿದರೆ ನಿನ್ನ ಹಠವನ್ನು ಬಿಡುವೆಯಾ? ಬಿಡುವೆನೋ ಮಗಳೇ. ಅಪ್ಪಯ್ಯ. ಮಗಳೇ, ತಂದೆ ಮಗಳೇ, ಹೇಳಲೆ. ಅದೇನು ಚೆನ್ನಾಗಿ ಹೇಳು ಮಗಳೇ. ಹೇಳಿಗಳು ಕೇಳು. ಚೆನ್ನಾಗಿ ಹೇಳು ಮಗಳೇ. ಜನಕ ಆಲಿಸೆನ್ನ ನುಡಿಯ ಬೇಕನೆ, ನೀ ಕೇಳು ಎನ್ನಯ ಈತ ನುಡಿಯ. ಆಹೋ ತಂದೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಗಳೇ. ಜನಕ ಅಪ್ಪಯ್ಯ, ಪೂರ್ವ ಜನ್ಮದಲ್ಲಿ ಕೃಷ್ಣ ಬಲರಾಮರಾಯನಿಗೆ ಮಾವಂದಿರಾಗಬೇಕು, ರುಕ್ಮಿಣಿ ರೇವತಿಯವರೇ ಅತ್ತೆಯವರಾಗಬೇಕು. ತಂದೆ, ಮನ್ಮಥನೇ ಎನ್ನ ಪತಿಯಾಗಬೇಕಂತೆ ಅಪ್ಪಯ್ಯ. ತಂದೆ, ಪಂಚಬಾಣಗಳಿಂದ ಪಂಚಶರಗಳಿಂದ ಹೊಡೆಯಲು, ವರನು ಸುಟ್ಟು ಭಸ್ಮವಾಗಲು ಪತಿ ಭಿಕ್ಷೆ ಬೇಡಿದಾಗ ಆ ಪರಶಿವನು ಹೇಳಿದ ಏನು ಗೊತ್ತೇ ತಂದೆ? ತಂದೆ, ನಿನ್ನ ಮನ್ಮಥನು ಮತ್ಸ್ಯ ಗರ್ಭದಲ್ಲಿ ಜನಿಸಿ ಬರುವನು, ಮನ್ಮಥ ಬರುವ ದಾರಿಯನ್ನೇ ಕಾದು ಕುಳಿತಿರು ಎಂದು ಹೇಳಿ ಅದೃಶ್ಯವಾದನು. ಮನ್ಮಥನ ದಾರಿಯನ್ನು ಕುಳಿತಿರುವ ಸಮಯದಲ್ಲಿ ಸಂಭಾಸುರನೆಂಬ ರಕ್ಕಸನು ಬಂದು ನನ್ನನ್ನು ತನ್ನ ಆಲಯಕ್ಕೆ ಒತ್ತೊಯ್ಯುವ ಸಮಯದಲ್ಲಿ ಮನ್ಮಥನೇ ಪ್ರದ್ಯುಮ್ನ ಅವತಾರವನ್ನು ತಾಳಿ ಬಂದು ನನ್ನನ್ನು ರಕ್ಷಣೆ ಮಾಡಿ ತನ್ನ ಆಲಯಕ್ಕೆ ಹೋದನು. ಆಗಿನ ಚಿಕ್ಕ ಬಾಲಕನು ಮನ್ಮಥನು. ಚಿಕ್ಕ ಬಾಲಕನೊಂದಿಗಿರುವುದನ್ನು ದಾರಾದರು ಕಂಡರೆ ಅಪಹಾಸ್ಯ ಮಾಡುವರೆಂದು ತಿಳಿದು ಶ್ರೀಹರಿಯಲ್ಲಿ ಬೇಡಿಕೊಂಡಾಗ ಹೇಳಿದ್ದು ಏನು ಗೊತ್ತೇ ಅಪ್ಪಯ್ಯ? ನೀನು ಕಮಲ ರಾಜನ ಸತಿಯಾದ ಕಮಲ ಗಾಂಧಿಯ ಗರ್ಭದಲ್ಲಿ ಜನಿಸಿ ಬಂದು ರತಿ ಎಂಬ ನಾಮಾಂಕಿತದಿಂದ ಬಾಳು ಎಂದೇಳಿ ಅದೃಶ್ಯವಾದರು ತಂದೆ.
ಹೀಗಿತ್ತು ನೋಡು ಎನ್ನ ಪೂರ್ವ ಜನ್ಮದ ವೃತ್ತಾಂತವು ಎಂದೆ. ಅಹೋ ಎನ್ನ ಬಂಗಾರದ ಗೊಂಬೆಯಾದ ಮಗಳೇ, ತಂದೆ ನಿನ್ನ ವಿಚಿತ್ರ ಚರಿತ್ರೆಯನ್ನು ಕೇಳಿ ನನಗೆ ಪರಮಾಶ್ಚರ್ಯವಾಯಿತು. ಇತ್ತ ಬಾರಿ ಅಮ್ಮಯ್ಯ ಎನ್ನ ತೊಡೆ ಮೇಲೆ ಕುಳಿತುಕೋ. ಅಗೋ ಮಗಳೇ, ತಂದೆ ಇದುವರೆಗೂ ನಿನ್ನ ಸುಜ್ಞಾನವನ್ನು ಅರಿಯದೆ ಅಜ್ಞಾನದಿಂದ ನಾನು ದೂಷಣವನ್ನು ಗೈದೆ. ಎನ್ನ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಮಗಳೇ. ನಿನ್ನ ಪೂರ್ವದ ಸಂಗತಿ ಏನಿರುವುದು ಚೆನ್ನಾಗಿ ಕೇಳು ಮಗಳೇ. ನಿನ್ನ ಚರಿತ್ರೆ ಈಗಲೇ. ಅಹೋ ಎನ್ನ ಕೂಸೆ, ತಂದೆ ಇದುವರೆಗೂ ನಿನ್ನ ಪುನರ್ಜನ್ಮದ ವೃತ್ತಾಂತವನ್ನು ಕೇಳಿ ಮಿತಿ ಇಲ್ಲದೆ ನನಗೆ ಬಹಳ ಸಂತೋಷವಾಯಿತು. ಹೌದೇ ಅಪ್ಪಯ್ಯ. ಅಹೋ ಮಗಳೇ, ತಂದೆ ಇನ್ನ ತಡ ಏತಕ್ಕೆ ಮಗಳೇ. ನಿನ್ನ ಮನೋ ಇಷ್ಟದಂತೆ ಆ ಮೇನಕತನೆಯನ್ನು ಕರೆಸಿ ಲಗ್ನವನ್ನು ಮಾಡಿಕೊಡುತ್ತೇನೆ. ಅಹೋ ಮಗಳೇ, ಅಪ್ಪಯ್ಯ ನಿನ್ನ ಸಂಗತಿ ತಿಳಿಯದೆ ಆ ದ್ರೌಪದಿಯನ್ನು ಬೈದಿತ್ತು ಎನ್ನದೆ ದೊಡ್ಡ ತಪ್ಪಾಯಿತು. ಈಗ ಆ ತಾಯಿನ ನಾನು ಕರೆಸಿದರೆ ಬರುವಳು ಬರದಿರುವಳು. ಖಂಡಿತ ಬರಲಾರಳು. ಜಾಗೃತಿಯಿಂದ ನೀನೇ ಹೋಗಿ ಆ ದ್ರೌಪದಿಯ ಶರಣಗಳಿಗೆ ಪರಿಸರದಿಂದ ಹೇಳಿಕೊಂಡು ನಮ್ಮ ಮಂದಿರಕ್ಕೆ ಕರೆದುಕೊಂಡು ಬಾರ ಮರತಿ. ಹೋಗು ನೀನು ಜಾಗೃತಿ. ತಂದೆ ಮಗಳೇ, ನಿನ್ನ ಇಚ್ಛೆಯಂತೆ ನಾನು ಈಗಲೇ ಹೋಗಿ ದ್ರೌಪದಿಯನ್ನು ಕರೆದುಕೊಂಡು ಬರೋನು ತಂದೆ. ನಾನು ಈಗಲೇ ಹೋಗುವೆನು ಎಂದೆ. ಜಾಗೃತಿಯಿಂದ ಹೋಗಿ ಬಾರಮ್ಮ ರತಿ. ಅತಿ ಜಾಗೃತಿ. ಸಾರಥಿ ಅಮ್ಮ ಜನನಿ, ದ್ರೌಪದಿ ಅಮ್ಮನವರು ಎಷ್ಟು ದೂರ ಹೋಗಿರ್ಬೋದು? ಅಮ್ಮ ನಮ್ಮ ಕರ್ನಾಟಕದಾಗ ಆಧಾರ್ ಕಾರ್ಡ್ ಐತಮ್ಮ. ಅಲ್ಲಿ ಕಂಡಿದ್ದು ಒಳಗೊಂದು ದಾಟಿದ್ಲ ಅವಲೆ. ಅಲ್ಲಿ ಸಿರಿಗೆರೆ ಕ್ರಾಸ್ ಎರಡು ದೂರ ಹೋಗಿಲ್ಲ ಗೊತ್ತಿಲ್ಲ. ಆಧಾರ್ ಕಾರ್ಡ್ ಹಿಡ್ಕೊಂಡೆ ಅಮ್ಮ. ಇಲ್ಲಿ ನಡೆಯಲ್ಲ. ಎಲ್ಲಿಮ್ಮ ಇಲ್ಲಿ ನಡೆಯಕಲ್ಲ. ಅವಳು ಕರ್ನಾಟಕಕ್ಕೆ ಹೋಗ್ಬಿಟ್ಟಾಳೆ ಅಮ್ಮ. ಆಧಾರ್ ಕಾರ್ಡ್ ಹಿಡ್ಕೊಂಡು ಹೊಂಟ್ಬಿಟ್ಟು ಬೇಸಂಬ್ಲಾರ್ದ ಜನನಿ. ಯಾರೋ ಏನಕ್ಕೆ ನಾವು ಬಂಗಾರದಂಗೆ ದಾಡಮ್ಮ. ಅಮ್ಮ ಆಯಮ್ಮ ನೋಡಿ ನಾವಮ್ಮ ಆಯಮ್ಮ ನಿಂತು ರೌಡ್ ಪೇಷಂಟ್ ನಾವು 12 ಗಂಟೆ. ಅಮ್ಮ ಜನನಿ, ನಿಲ್ಲು ಎಲ್ಲಿಗೆ ಹೋಗುವೆ? ನನ್ನ ಮುಖವಾದರೂ ನೋಡಿ ನನ್ನ ಮೇಲೆ ಕರುಣೆ ತೋರಿ ಎನ್ನೊಂದಿಗೆ ಅರಮಂದಿರಕ್ಕೆ ಬಾ ಎಂದು ಬೇಡಿಕೊಳ್ಳುವಿನ ತಾಯಿ ಸೌಖ್ಯಪ್ರದಾಯಿ. ಅಮ್ಮ ಮಗಳೇ ಜನನಿ, ನಿನ್ನ ತಂದೆ ನಿನ್ನನ್ನು ಕೇಳುವುದಕ್ಕೆ ಬಂದರೆ ಬಾಯಿಗೆ ಬಂದ ಹಾಗೆ ಮಾತನಾಡಿದನು. ಹೌದೇ? ನಿನ್ನ ತಂದೆ ಮಾಡಿದ ಮರ್ಯಾದೆಯೇ ಸಾಕು. ನಾನು ನೀನು ಸರ್ವತಾ ನಿನ್ನ ಮನೆಗೆ ಬರಲಾರೆ ನಮ್ಮ ಮಗಳೇ. ಮಾಡಬೇಡ ಮಗಳೇ. ಜನನಿ ಮಗಳೇ, ಎನ್ನ ತಂದೆ ಆಡಿದ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಎನ್ನೊಂದಿಗೆ ಬಾಯನ್ನು ಕರಮುಗಿದು ಬೇಡಿಕೊಳ್ಳುವಿನ ತಾಯಿ ಸೌಖ್ಯಪ್ರದಾಯಿ. ಮಗಳೇ, ಜನನಿ, ನಿನ್ನ ಮುಖವನ್ನು ನೋಡಿ ನಿನ್ನ ಮಂದಿರಕ್ಕೆ ಬರುವೆನು. ಹೋಗೋಣ ಬರಮ್ಮ ಮಗಳೇ. ಆಹೋ ತಂದೆ, ಅಹೋ ಮಗಳೇ, ನೀನು ಹೇಳಿದಂತೆ ದ್ರೌಪದಿಯನ್ನು ಕರೆತಂದಿರುವೆನು. ಹೌದೇನು ಮಗಳೇ? ಅಪ್ಪಯ್ಯ, ಮಗಳೇ, ಆದಷ್ಟು ಬೇಗ ನನ್ನ ಲಗ್ನದ ಕಾರ್ಯವನ್ನು ಸಾಗಿಸು ತಂದೆ. ನಾನು ಈಗಲೇ ಹೋಗಿ ಬರುವೆನು ಎಂದೆ. ಚೆನ್ನಾಗಿ ಹೋಗು ಬಾ ಮಗಳೇ. ಅಹೋ ದ್ರೌಪದಿ ಆದ ದ್ರೌಪದಿ, ಎನ್ನಂ ಕಾಪಾಡು, ಎನ್ನ ತಪ್ಪನ್ನು ಕ್ಷಮಿಸು, ಸಮಾಧಾನ ಪಡಿಸು. ಈಗೋ ಈ ಪೀಠವನ್ನು ಅಲಂಕರಿಸು. ದ್ರೌಪದಿ, ಬೇಕಾಗಿಲ್ಲ. ಎನ್ನನ್ನು ನಿನ್ನ ಹೊಟ್ಟೆ ಒಳಗೆ ಹುಟ್ಟಿದ ಮಗನೆಂದು ಭಾವಿಸು ದ್ರೌಪದಿ. ಅಮ್ಮ ದ್ರೌಪದಿ, ಎಲ್ಲ ಸಿಟಿ ಬಂದ್ಬಿಟ್ಟಾಳ. ಬೇಗ ಮಾತಾಡ್ತಾರೆ. ನಾನು ಮಾಡಿದ ಅಪರಾಧವನ್ನು ಕ್ಷಮಿಸು ದ್ರೌಪದಿ. ಈಗೋ ಎನ್ನ ಸುಂದರಿಯಾದ ರತಿಯನ್ನು ಹಿತದಿಂದ ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡಿಕೊಡುತ್ತೇನೆ. ಜಾಗೃತಿಯಿಂದ ನೀನು ಹೋಗಿ ನಿಮ್ಮ ಅಣ್ಣನಾದ ಶ್ರೀಕೃಷ್ಣ ಬಲರಾಮರನ್ನು ಕರೆದುಕೊಂಡು ನಾಳೆ ಉದಯಕ್ಕೆ ಇಲ್ಲಿಗೆ ಬನ್ನಿರು ದ್ರೌಪದ. ಹೋಗು ನೀನು ಜಾಗೃತ. ಕಮಲ ಚಕ್ರವರ್ತಿ, ಹೌದು ತಂಗಿ. ಬಾಳನ್ನು ಕೊಡಬೇಯಾ? ಹೌದು ತಂಗಿ. ಕೊಡ್ತಾನೆ. ಒಂದು 2 ಎಕರೆ ಹೊಲ ಕೇಳ್ಬಿಡ ಮರದಕ್ಷಿಣ ನೋಡೋಣ. ನಮಗೆ ಬೇಕಾಗಿಲ್ಲ. ನೋಡ ಮ್ಯಾಗ್ ಮಾಡ್ಕೊಂತ ಮಾತನ್ನು ಆಡಬೇಡ ದ್ರೌಪದಿ. ಮಗಳನ್ನು ಕೊಡಬೇಯಾ? ಹೌದು ದ್ರೌಪದಿ. ಈಗ ಬುದ್ಧಿ ಬಂದಿತ್ತೆ. ಬಾಯಿ ಸಿಕ್ಕಲ್ಲಿ ಕೇಳ್ಬಿಡು. ಅಂಗಿಲಾಚಿ ಬೇಡಿಕೊಂಡ್ರೆ ಅಂತಃಕರಣದಿಂದ ಮಾತನಾಡಿದೆ. ತಿಳಿಯದೆ ಮಾತನಾಡುವೆನು ದ್ರೌಪದಿ. ತಿಳಿಯದೆ ಮಾತನಾಡಿದೆಯಾ? ಹೌದು ದ್ರೌಪದಿ. ಅಣ್ಣಯ್ಯ, ತಂಗಿ, ನಾನು ತಕ್ಷಣವೇ ದ್ವಾರಕೆಗೆ ಹೋಗುವೆನು. ಬಂದು ಬಾಂಧವರನ್ನು ಕರೆದುಕೊಂಡು ಲಗ್ನದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ದ್ವಾರಕೆಗೆ ಬರುವಂತ ನಾವು ಅಣ್ಣ ರಾಜಾದ್ರಿಗಣ್ಯ. ಸಂತೋಷದಿಂದ ಹೋಗಿ ಬಾರಮ್ಮ ದ್ರೌಪದಿ. ಅತಿ ಜಾಗೃತಿ. ಹಾಗಾಗಿ ಅಣ್ಣಯ್ಯ.
ಮಾಸ್ಟರ್ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಅವರಿಗೆ ಸನ್ಮಾನ ಇಟ್ಕೊಂಡಿದ್ದಾರೆ ಮ್ಯಾನೇಜರ್ ನಾಗರಿಕ ಸರ್. ಪಾಪ ಅವ್ರ ಪ್ರೀ ಎಪ್ಸಂಗೆ ಮನೆ ಮಕ್ಕಂಡ್ರೆ ನಿದ್ದೆ ಬರೋದಿಲ್ಲ ಅಂತ ಮಂಜೆ ಬಂದು ಮಕ್ಕಂಡ ಹುಡುಗ ಮುಂಜಾನೆ ಅಡತ್ತಿಗೆ ಎದ್ದು ಕಾಗಿಟ್ಟಕ್ಕೆ ಹೋಯ್ತಾಳೆ ಅಂತ ಕೇಳಿ ಮುಂಜಾನೆ ಕೆಟ್ಟ ಕರಿ ಐತೆ. ಕರಿ ಕೂಡ ಮಾಡೋದಿಲ್ಲ, ಶನಿವಾರ ಐತಾಳೆ ತಿರ್ಗ ಮಂಜಾಲ ಅದಕ್ಕೆ ಮಕ್ಕಂಡಳ ನೋಡ ಅಮಿದ ದಿಕ್ಕಮಾಗ ಎದ್ದು ಕಂಡು ನೋಡ್ಗ ಹೆಂಗಿದ್ದೆ ಬರುತ್ತಮ್ಮ ಈಸ್ ಮಂದಿ ನೀನು. ಅಯ್ಯೋ ಎಲ್ಲ ಸಾರಥಿ, ನಾನು ಹೇಗೆ ಮಾಡಲು? ಕನ್ಯಕ್ಕೆ ಹೋದ ಎನ್ನ ತಂಗಿಯು ಇದುವರೆಗೂ ಬರಲಿಲ್ಲ. ಹೌದು ದೈವ. ದ್ರೌಪದಿಯ ಕನ್ಯೆ ದೊರೆಯತೋ ಇಲ್ಲವೋ ನನಗೆ ತಿಳಿಯಲಿಲ್ಲ. ಅಯ್ಯೋ ಸಾಂಬ ಶಿವ, ನಿನ್ನ ಸಖನಾದ ಎನ್ನಗೆ ಎಂಥ ಚಿಂತೆಯನ್ನುಂಟು ಮಾಡಿದೆ. ಎಲ್ಲ ಸಾರಥಿ ದೇವ, ವಚನ ಭ್ರಷ್ಟನಾಗಿ ಈ ಜನರಿಗೆ ಸರ್ವತಾ ಮುಖ ತೋರಲಾರೆ. ಹೌದು ದೇವ. ಅಯ್ಯೋ ದೊಡ್ಡ ಪರ್ವತನ್ನೇರಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು. ಈ ಸುದ್ದಿಯನ್ನು ದಾರ ಮುಂದೆ ಹೇಳಿದ್ರು ಸಾರಥಿ, ಹೀಗಾಯ್ತು ನೋಡಿ ಎಲ್ಲ ಪರಿಸ್ಥಿತಿ. ಐಶ್ವರ್ಯ ಮಸ್ತ್ ಮೇಲೆ ಕೇಳಮ್ಮ ಎನ್ನ ಮುತ್ತು ತಂಗಿ. ಚಾಕಲೆ ವೀರೇಶ ಇವರು ಇದೇ ನಾಟಕದಲ್ಲಿ ಕಮಲಗಂಧಿ ರುಕ್ಮಿಣಿ ರತಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡ್ತಾರೆ. ಮಡಿವಾಳ ವೀರೇಶ್ ಇವರು ಕಾಣಿಕೆ ಕೊಟ್ಟಂತ ಕಲಾಭಿಮಾನಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಅಮ್ಮ ತಂಗಿ, ನಿನ್ನ ಮುಖ ಭಾವವನ್ನು ನೋಡಿದರೆ ಓದ ಕಾರ್ಯವು ಅನುಕೂಲವಾದಂತೆ ಕಾಣುತ್ತದೆ. ಅಮ್ಮ ತಂಗಿ, ಸರ್ವ ವಿಷಯ ಸಾಂಗವನ್ನು ಎನ್ನ ಮುಂದೆ ತಿಳಿಸಿ ಎನ್ನ ಮನಸ್ಸು ಸಂತೋಷಪಡಿಸು ತಂಗಿ ಶುಭಾಂಗಿ. ಅಣ್ಣಯ್ಯ, ಅಮ್ಮ ತಂಗಿ, ನಾನು ತಕ್ಷಣವೇ ಕಮಲಾವತಿಗೆ ಹೋಗಿ ಹಾ ಕಮಲನಾಥನ ಮಗಳಾದ ರತಿದೇವಿಯನ್ನು ಮನ್ಮಥನ ಗೊತ್ತು ಮಾಡಿಕೊಂಡು ಬಂದ್ರೆವೇನು. ಹೌದೇನು ತಂಗಿ? ನೀನೇನು ಚಿಂತೆಯನ್ನು ಮಾಡಬೇಡ, ಧೈರ್ಯವನ್ನು ತೊಡು ಅಣ್ಣ ರಾಜಾದ್ರಿ ಗಣ್ಯ. ಎಲ್ಲ ಸಾರಥಿ, ಈ ನನ್ನ ತಂಗಿಯ ಸಾಹಸವನ್ನು ನೋಡಿ ಯಪ್ಪ ರೋಡ್ ಕಷ್ಟ ಬಿದ್ದಿಲ್ಲ ಯಪ್ಪ ಅಮ್ಮ ನಿನ್ನ ಮಗಳಿಗೆ ನನಗೆ ನಿಲುಕದ ಕಾರ್ಯವನ್ನು ಕೈಗೂಡಿಸಿಕೊಂಡು ಬಂದಿರು. ಹೌದು ದೇವ. ಎಲ್ಲ ಸಾರಥಿ ದೇವ, ಇಂಥ ತಂಗಿ ಈ ತ್ರಿಲೋಕದಲ್ಲಿಯೂ ನಾನು ಕಾಣಲಿಲ್ಲ. ಹೌದು ದೇವ. ಅಮ್ಮ ತಂಗಿ, ನೀನೇ ಎನ್ನ ಪ್ರಾಣ ರಕ್ಷಣೆ ಮಾಡಿದಿ, ನೀನೇ ಎನ್ನ ಆತ್ಮ ಬಂಧು, ನೀನೇ ಎನ್ನ ಕಲ್ಪವೃಕ್ಷ, ನೀನೇ ಎನ್ನ ಸೌಭಾಗ್ಯ ಲಕ್ಷ್ಮಿ. ಅಮ್ಮ ತಂಗಿ, ಅಣ್ಣಯ್ಯ, ನಿನ್ನ ಉಪಕಾರವು ಎಷ್ಟು ವರ್ಣಿಸಿದ್ರು ತೀರದು. ಅಮ್ಮ ತಂಗಿ, ಅಣ್ಣಯ್ಯ, ಇದ್ದರೆ ನಿನ್ನಂತ ತಂಗಿ ಇರಬೇಕು. ಬಾಪುರೇ ಭೂಪತಿಗಳಾದ ಪಾಂಡವರ ಸತಿಯಾದ ದ್ರೌಪದ ಇನ್ಯಾತಕ್ಕೆ ತಡ ಮಾಡದೆ ನಿನ್ನ ಸೋದರ ಅಳಿಯನಾದ ಮನ್ಮಥನ ಲಗ್ನವನ್ನು ಮಾಡಿಕೊಂಡು ಬಾರಮ್ಮ ತಂಗಿ ವರಮಂಗಳಂಗಿ. ಅಣ್ಣನಾದ ಶ್ರೀಹರಿ, ತಂಗಿಯಾದ ದ್ರೌಪದ ತಡ ಮಾಡದೆ ಮನ್ಮಥನ ಲಗ್ನವನ್ನು ಮಾಡೆಂದು ಹೇಳಿದೀಯ. ಹೌದು ತಂಗಿ. ಅಯ್ಯೋ, ನೀನು ಕೂಗಿದ ಕ್ಷಣವೇ ಕಾಂತನನ್ನ ಹಾಸಿಯಲ್ಲಿ ಬಿಟ್ಟು ಬಂದೆನು. ಈಗ ಕಾಂತರ ಕೋಪಗೊಂಡು ಎಲ್ಲಿ ಶಿರಚ್ಛೇದನವನ್ನು ಮಾಡುವನೋ ಏನು. ಕಣ್ಣಿಯ ಅಣ್ಣ ಸುರಲಾವಣ್ಯ. ಅಮ್ಮ ತಂಗಿ, ಅಣ್ಣಯ್ಯ, ಅರ್ಜುನನು ಕ್ಷೇದನ ಮಾಡುವನೆಂದು ಹೇಳಿದೆಯಲ್ಲ, ಈ ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು. ಅಮ್ಮ ತಂಗಿ, ಅಣ್ಣಯ್ಯ, ಅರ್ಜುನ ಸಡೆಗೆ ನೀನು ಹೋಗೋದರ ಮುಂಚಿತ ಗರುಡ ರಾಜನ ಕೂಡ ಲಗ್ನ ಪತ್ರವನ್ನು ಕೊಟ್ಟು ತೀವ್ರವಾಗಿ ಅಲ್ಲಿ ಮುಟ್ಟಿಸುವೆ. ನೀನು ಕಳವಳ ಪಡದೆ ಕಣ್ಣೀರು ಸುರಿಸದೆ ಕಾಂತನನ್ನು ಕಾಣನಡಿ. ದೃಪದ ಸಂಜಾತೆ, ಬಿಡು ನಿನ್ನ ಮನದ ವ್ಯತೆ. ಅಣ್ಣಯ್ಯ, ಅಮ್ಮ ತಂಗಿ, ಹೋಗಿ ಬರಲು ಅಪ್ಪಣೆಯನ್ನು ಕೊಡು. ಹೋಗಿ ಬಾರಮ್ಮ ಎನ್ನ ಮುತ್ತು ತಂಗಿ. ಹರಿ ಹೋ ಎನ್ನ ಕಾಂತೆಯಾದ ದ್ರೌಪದಿಯನ್ನು ಏಕಾಂತದಲ್ಲಿ
ಅಶೋಕ್ ಇವರು ಅರ್ಜುನ ಪಾತ್ರ ಮಾಡಿದ್ರು 501 ರೂಪಾಯಿ ಮಾಡಿರ್ತಾರೆ. ಬರೀ ಬಿಡ್ರಪ್ಪ, ಕೈ ಬಿಡ್ರೋ, ಕೈ ಮಾಕ್ ಬಿಡ್ರೋ. ಬಂದ ಮುಂಡೆ ಕಾಂತ ಪ್ರಚಂಡ ವಿಕ್ರಮ ಸುತ ಇಂದ್ರನ ಸಂಜಾತ ತ್ರಿಲೋಕಕ್ಕೆ ಗಂಡ ಪಾರ್ಥನಲ್ಲದೆ ಮಗನ್ಮಕ್ಕಳಾಗಿ ಗಂಡನಿಗೆ ತಕ್ಕು ಹತ್ತಿ ಹಾಸಿಗೆಲ್ಲ ಮಲಗ ಬಿಟ್ಟು ಹೋಗುವುದಕ್ಕೆ ಬಳಿರಿ ಅಯ್ಯೋ ನಾನು ಹೇಗೆ ಮಾಡಲಿ? ತ್ರಿಭುವನ ಪ್ರಖ್ಯಾತರಾದ ಪಾಂಡವರ ಮರ್ಯಾದೆ ಈ ವಸ್ತುವಿಗೆ ಸರಿಸುರು ಹೋಗಿತು. ವರ್ತಗಳೇ ಪರಮಘಾತಗಳೇ, ಇನ್ನು ಮೇಲೆ ನಿಮ್ಮ ಮಗುವ ಧರ್ಮರಾಜನು ಹೇಗೆ ನೋಡಬೇಕು, ನಾವು ಇವರ ಮಗವನ್ನು ಹೇಗೆ ತೋರಿಸಬೇಕು? ಏ ದ್ರೌಪದಿ, ಅತಿ ಜಾಗೃತಿಯಿಂದ ಚಂದ್ರಾಜವನ್ನು ದಾಟಿ ಇಲ್ಲದೆ ಇವುಗಳನ್ನು ಅಡ್ಡ ಕಡಿದು ಕಣ್ಣು ಗುಡ್ಡಗಳನ್ನು ಕಡಿದು ಗುಡ್ಡುಳ್ಳ ತಪ್ಪಗಳನ್ನು ತಪ್ಪಲಿಸುವರಿವೆ. ಅತಿ ಜಾಗೃತಿಯಿಂದ ಚಂದ್ರಾಜವನ್ನು ತಾರೋ ಸಾರಥಿ ನಿಮ್ಮಿಷ್ಟರಂತಾಗಲಿ ಭೂಪತಿ. ಕಾಂತ ಕೋಪವನ್ನು ಬಿಡು, ಶಾಂತರಾಗಿ. ಅದು ಯಾತಕ್ಕೆ ಬಂಡ ಬರ್ತವೆ? ಹೇಳುವನು ಕೇಳು. ಅದು ಏನು ಚೆನ್ನಾಗಿ ಮಗಳ ಮೂರು ಲೋಕದ ಮೇಲ ದೇವಕ್ಕೆ ಸಾಗರ ಕನಸಲು ಬಂದು ಕರೆದಾಗಿದ ವಿಷಯ ಕಟ್ಟೆ ಭಾರತೀಯ. ದೇವಕ್ಕೆ ಸಾಗರ ಶ್ರೀಹರಿ ಚಿನ್ನಮಯ ಕನಸಲು ಬಂದು ಕರೆದಾಗಿದ ವಿಷಯ ಕಟ್ಟೆ ಭಾರತೀಯ. ಕಣ್ಣನ ಆಳುವತೆ ಮೇಲಿನ ಬಾಳುತ್ತಿದೆ ಸತ್ಯ ಪ್ರಮಾಣವ ದೇವಗತಿ ಹೇಳುವುದಿಲ್ಲ ಕಾಂತ. ನೀನು ಮಾಡಿದ ಕಾರ್ಯವನ್ನು ಹೇಗಿರುವುದು ಸುಂದರಿ? ಕಾಂತ ಇದೇ ಭ್ರಷ್ಟರೇ ಹೇಗಿರುವುದು? ಹೇಗಿರುವುದು? ಕಾಂತ ಏ ಮೂರ್ಖನೇ, ನಾನು ಹೇಳುವುದು ಅರ್ಥ ಮಾಡಿಕೊಳ್ಳವಾ? ಅಂದು ರಾತ್ರಿಯಲ್ಲಿ ಹೆಣ್ಣನ್ನು ಬಿಟ್ಟು ಹೋಗುವ ಕಾರಣವೇನು ಸುಂದರಿ? ಅಣ್ಣನ ಅನುಮತಿ ಮೇಲಿನ ಬಾಳುತ್ತಿದೆ ಸತ್ಯ ಪ್ರಮಾಣವ ದೇವಗತಿ ನಮ್ಮೂರಾನುಮತಿಯೇ. ಮಗನಿಗೆ ಕೈಲೆಯ ಹುಡುಗಲು ಹೋಗಿನ, ಮಗನಿಗೆ ಕೈಲೆಯ ಹುಡುಗಲು ಹೋಗಿನ. ಬಂದಿಂದ ಬಂದಿದೆ ಕಟ್ಟಾಯ ಹಿಡಿದು, ಕಮಲಾವತಿಯಿಂದ ಬಂದಿದೆ ಕಟ್ಟಾಯ ಹಿಡಿದು. ವಲ್ಲಭ, ಏನೇ ಭ್ರಷ್ಟರೇ, ಎನ್ನನ್ನು ಕೊಲ್ಲಬೇಡ, ನೀ ವ್ಯರ್ಥ. ಪ್ರಾಣೇಶ್ವರ, ನಿನ್ನಂತವನ್ನು ಕೊಲ್ಲದಿದ್ದರೆ ಹೇಗೆ ಬಿಡುವೇ ಭ್ರಷ್ಟರೇ? ಅಣ್ಣನಾದ ಶ್ರೀಹರಿಯು 8 ದಿವಸದಲ್ಲಿ ಮನ್ಮಥನ ಲಗ್ನವನ್ನು ಮಾಡುತ್ತೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ವಿದೇಶ ತಿರುಗಿದರೂ ಕನ್ಯೆ ದೊರೆಯದ ಕಾರಣ ಕಾಕ ಏನೇ ಸುಂದರಿ, ಸ್ವಪ್ನದಲ್ಲಿ ಎನ್ನನ್ನು ಕೂಗಿ ಕರೆದನು. ಎನ್ನ ಮಿತ್ರನಾದ ಶ್ರೀಕೃಷ್ಣನಿಗೆ ಕನ್ಯಾ ಬರೆಯದೆ ಹೌದು ಕಾಕ. ಏ ಮೂರ್ಖಳೇ, ತಕ್ಷಣವೇ ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿರುವೆನು. ಎನ್ನ ಮಾತು ಸುಳ್ಳಲ್ಲ, ಸತ್ಯವೆಂದು ತಿಳಿ.
ಎನ್ನನ್ನು ಹಾಸಿಗೆಯಲ್ಲಿ ಬಿಟ್ಟು ಹೋಗಿದ್ದು ಎಲ್ಲಿ ಎನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದರೆ ಅಂದ್ರೆ ಎಲೆ ಪಾಂಚಾಲಿ ಹೊರಮಾಲೆ ಕಾಕ ಹುಲ್ಲಲು ಹೊಚ್ಚನ್ನು ಹಾಕಿದ್ರಿ ಕೃಷ್ಣನಲ್ಲಿಗೆ ಹೋಗಿದ್ದನೆಂದು ಇಲ್ಲದ ಸುದ್ದಿಯನ್ನು ತಿತ್ತಿ ತಿತ್ತಿ ಬಗಳಿದ್ರ ಬಳಿಗೆ ಕುಂಡಿಲ ಕುಂತಳೆ ಹೆಣ್ಣು ಮಗಳ ದಿಟವಾಗುವಲ್ಲದೆ ಹೇಗೆ 14 ಲೋಕಕ್ಕೆ ಸಂರಕ್ಷಣ ಕರ್ತನಾದ ಶ್ರೀಕೃಷ್ಣನಿಗೆ ಕನ್ಯಾತರಿಗಿದೆ ಇಂಥ ಟಕ್ಕುತನವನ್ನು ಎನಗೆ ಕಲಿಸಲಿಕ್ಕೆ ಬಂದಿಯ ಇಲ್ಲದ ತಂಟೆಯನ್ನು ಅಚ್ಚಿಯನ್ನು ಮುಂದೆ ಶ್ರೀ ಧರ್ಮಾಭರಣವನ್ನು ಬಿಚ್ಚಿದಿರಾಡಿ ವಲ್ಲಭ ಮೂರ್ಖರೇ ಅಯ್ಯೋ ಎನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಎಷ್ಟು ಮಾತ್ರಕ್ಕಿಲ್ಲ ಸುಂದರೇ ಕಾಕ ಮೂರ್ಖರೇ ಬೇರೆ ಕೇಳು ಅದೇನು ಚೆನ್ನಾಗಿ ಹೇಳು ಕಮಲಾವತಿಯಳು ದ್ರೌಪದಿ ನನ್ನ ಮಾತಿನ ಮೇಲೆ ನಂಬಿಕೆಯನ್ನು ಇದೆ ಅದು ಎಷ್ಟು ಮಾತ್ರಕ್ಕೆ ಇಲ್ಲವಲ್ಲ ಸುಂದರೇ ಕಾಕ ಮೂರ್ಖರೇ ಕಮಲರಾಜನ ಮಗಳನ್ನು ಅಣ್ಣನ ಮಗನಾದ ಮನ್ಮಥನಿಗೆ ಕೊಡುವುದಿಲ್ಲವೆಂದು ಬಹು ಪರಿಯಿಂದ ನಿಂದಿಸಿ ಎನ್ನನ್ನು ಬಾಯಿಗೆ ಬಂದ ಹಾಗೆ ಮಾತನಾಡಿ ಕತ್ತು ಹಿಡಿದು ಹೊರನುಗ್ಗಿದರು ಕಾಕ ಕೊನೆಗೆ ರತಿಯ ಜನ್ಮದ ರಹಸ್ಯವನ್ನು ಕೇಳಿ ಮದುವೆಗೆ ಅನುಮತಿಯನ್ನು ನೀಡಿದರು. ಅಯ್ಯೋ ನಿನ್ನಂತ ಹೆಂಗಸಿನಲ್ಲಿ ಕಾರ್ಯವಾಗುವುದೇ ನನ್ನ ಮಾತಿನ ಮೇಲೆ ನಂಬಿಕೆಯನ್ನಿಡು ಎನ್ನನ್ನು ಕೊಲ್ಲಬೇಡ. ಎಷ್ಟು ಮಾತಕ್ಕೆ ಇಡುವುದಲ್ಲ ಸುಂದರೇ ಈ ಮಾತು ಸತ್ಯವನ್ನು ತಿಳಿ ಕಾಂತ ಗುಣವಂತ ಬಾಯ ಕಡಕಿ ಹಾರ ಧ್ರುವದನೆಂದರೆ ಈಗ ಕಾರ್ಯದೋಳ ಒಬ್ಬಳ ಪರ್ವತಗಳು ಏರಿಯೊಳದ ಕಮಲಾವತಿಯ ಕನ್ನಕ್ಕೆ ಹೋಗಿದ್ದನೆಂದು ಬಳಿಗೆ ಎತ್ತರ ಕಮಲವತಿ ಅಯ್ಯೋ ನಿನ್ನಂತ ಹೆಂಗಸಿನಲ್ಲಿ ಕಾರ್ಯವಾಗುವುದೇ ಕಲೆ ಪರಮಘಾತಗಳೇ ಎಲ್ಲ ಅಳಿವಿತ್ತರೆ ಭಜಕ್ರಾಜದಿಂದ ಬೈರಿಗಳನ್ನು ಮಸ್ತಕಗಳನ್ನು ಕೊಚ್ಚಿ ಕೆಡೆಯುವಂತ ಕತ್ತಿಯಿಂದ ನಿನ್ನ ಕುತ್ತಿಯನ್ನು ಕೈದ ಹತ್ತ ಬೀಸಲ್ಪಟ್ಟವನೇ
ದೊಡ್ಡನ ಚೆರುವು ಸರ್ಪಂಚ್ ಶಿವಪ್ಪ ಇವರು ಅರ್ಜುನ ಪಾತ್ರ ಮಾಡಿದಂತೆ ಇವರಿಗೆ ಒಂದು ಬೆಳ್ಳಿ ಕೈಗಡಕವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮಲ್ಗುಂದ ಲಕ್ಷ್ಮಣ ಇವರು ಅರ್ಜುನ ಪಾತ್ರ ಮಾಡಿದಂತೆ 501 ರೂಪಾಯಿ ಮಾಡಿರ್ತಾರೆ. ಮಲ್ಗುಂದ ರಾಜೇಂದ್ರ ಅರ್ಜುನ ಪಾತ್ರ ಮಾಡಿದ್ರೆ 1001 ರೂಪಾಯಿ ಮಾಡಿರ್ತಾರೆ. ಭ್ರಷ್ಟಳೇ ಹೇಳುವೆನು ಕೇಳು. ಅದೇನು ಯುದ್ಧ ಮಾತನ್ನ ಕೇಳು. ವೀರ ಪಾರ್ಥನೆ ಎನ್ನಯ ಪ್ರಾಣೇಶ್ವರ ಬಣ್ಣ ಮುಂಡೆ ಎನ್ನ ಮಾತನ್ನು ಚಿತ್ತವಿಟ್ಟು ಕೇಳು. ಅದೇನು ಚಂದಾಗಿ ಬಗಳು. ಕಮಲಾವತಿಗೆ ಹೋಗಿತ್ತು ನಿಜ. ಕಮಲರಾಜನ ಮಗನಾದ ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿದೆ. ಮುಚ್ಚ ಭಾರೆ ಅಂತ ನಿನ್ನ ಕುಟಿಲ ಮುಡಗಳನ್ನು ಕೇಳಿದರೆ ನನಗೆ ಮತ್ತೆಷ್ಟು ಕೋಪ ತಕ್ಕಂತ ಬೋರ್ಗೆರುವುದು ನೋಡು. ಪ್ರಾಣೇಶ್ವರ ಭ್ರಷ್ಟಳೇ ಶ್ರೀ ಹರಿಯಳು ವಿಷಯವ ತಿಳಿಯ ತನಕ ಶಾಂತನಾಗು. ಶ್ರೀ ಹರಿಯ ಪಾದದಾರಿಯಾಗಿ ನಾನು ಸತ್ಯವನ್ನೇ ಹೇಳುತ್ತಿರುವೆನು. ಎಷ್ಟು ಮಾತ್ರಕ್ಕೆ ಹೇಳಿದರೆ ನಾನು ಕೇಳುವುದಿಲ್ಲ. ಎನ್ನ ಮಾತು ಅರ್ಜೆಂಟ್ ಬರಬೇಕು. ಎನ್ನನ್ನು ಕೊಲ್ಲಬೇಡದಾತ ಗುಣವಂತ. ಸಪ್ರಂದವನಪ್ಪರು ಅರ್ಜೆಂಟ್ ಆಗಿ ಬರಬೇಕು. ಹಲವು ಪರಿಲ್ಲ ಗಾತ್ರಿಜ್ಯವನ್ನು ಹೇಳಿ ದುರ್ಜಟೆಯ ಪಾದದಾಡ ಎಂದು ಹೇಳಿದ ಮಾತ್ರಕ್ಕೆ ಬಳಿರಿ. ಮೂರ್ಖಳೇ, ಕಾಂತ ಹೆಂಗಸರ ಗುಣವನ್ನು ನಂಬುವುದು ಯಾರಿಗೂ ಸಾಧ್ಯವಿಲ್ಲ. ಭ್ರಷ್ಟಳೇ, ಇದಕ್ಕೊಂದು ಸಾದೃಶ್ಯವನ್ನು ಹೇಳುವುದು ಕೇಳು. ಅದೇನು ಕಾಂತ? ಹೌದಂಬರಾಣಿ ಪುಷ್ಪಾಣಿ ಶ್ವೇತವರ್ಣ ಚಾವಾಯು ಸಮ್ಮತ್ತೆ ದ್ವಾಜೆ ಜಲೆ ದೃಶ್ಯಂ ನಾರಿ ಹೃದಯಂ ನಪಸ್ಯತೆ. ಆ ಹೇ ರಮಣಿ, ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನು ಅಲ್ಲವ? ಹತ್ಯೆ ಹೂವನ್ನು ಒಂದು ವೇಳೆ ನೋಡಿದರೆ ನೋಡಬಹುದು, ಬಿಳೆಕಾಗಿಯನ್ನು ಕಂಡರೆ ಕಾಣಬಹುದು. ಹಾಗೂ ಭ್ರಷ್ಟಳೇ, ಕಾಂತ ಹೆಂಗಸರ ಗುಣವನ್ನು ನಂಬುವುದು ಯಾರಿಗೂ ಸಾಧ್ಯವಿಲ್ಲ. ಆದರೂ ಸಾಧ್ಯವಿಲ್ಲ. ಇದೇ ಮೂರ್ಖಳೇ, ಕೊಲ್ಲವ ಅಂದ ಮೇಲೆ ನನ್ನಂತವನ ಪಾಣಿಯನ್ನು ಕಂಡಿಯ ಬಂಡ ಮುಂದೆ. ನಿನ್ನ ಕುಟಿಲ ಗುಣಗಳನ್ನು ಎಲ್ಲ ದುರ್ಗೆದುರಿಗೆ ಪ್ರಕಟ ಮಾಡಿದ್ರು ದ್ರೌಪದ. ಪ್ರಾಣೇಶ್ವರ, ಇದೇ ಭ್ರಷ್ಟ ಮುಂಡೆ. ಬಿತ್ತಿದ ಬೀಜವು ಭೂಮಿಯೇ ನುಂಗಿದರೆ, ಬೇಲಿಯಂತೂ ಹೊಲವನ್ನು ಮೇಯ್ದರೆ, ಗಂಡನನ್ನು ಹಾಸಿಗೆಯಲ್ಲಿ ಬಿಟ್ಟು ಹೋದರೆ, ತನ್ನ ತಾಯಿ ತನ್ನ ಮಗುವಿಗೆ ತಾನೇ ವಿಷವನ್ನು ಕುಡಿಸಿದರೆ, ಇದೇ ಭ್ರಷ್ಟಳೆ, ಇದು ಮುಂದೆ ಹೇಳು. ನೀನೇ ಕುಳಿತು ನನ್ನ
ನಾನು ಈಡಾಗಬಲ್ಲದೆ ಕಾತ್ತ ಮುಂಡೆ ಈಗ ನನ್ನನ್ನು ಕೊಲ್ಲುತ್ತನೆಂದು ಹೇಳಿದೆಯಲ್ಲ, ತಕ್ಷಣವೇ ಎನ್ನ ಛೇದನವನ್ನು ಮಾಡುತ್ತ ಹೇಳೇ ಪುಂಡರೀಕಾಕ್ಷಿಯೇ ಚಂಡ ಪ್ರಚಂಡ ತ್ರಿಭುವನಕ್ಕೆ ಗಂಡ ಮುಂದ ಕೆಟ್ಟ ಕಾಲ ಹಿಂದಕ್ಕೆ ಗಂಡ ನಾಮ ಎನ್ನ ದೊಡ್ಡಪ್ಪ ಪದದಿಂದ ಡಬ್ಬವನ್ನು ಕೈದರೆ ಕಂಡ ಕಂಡಕ್ಕೆ ಬೊಗಳಾಡಿದರೆ ನಾನೇನು ಬಿಡವನೇ ಹೇಗೆ ಕಾರ್ಯಕ್ರಮವನ್ನು ಹೇಳಲು ಮಂಡಲೀಕರಣ ಬೇಕೆಂದು ಮನಸ್ಸು ಖಂಡಿತವಾಗಿ ಮಾಡಿದೆ. ಹೇ ದ್ರೌಪದಿ, ನಿನ್ನ ನುಡಿಗಳನ್ನು ಕೇಳಿದ್ರೆ ನನಗೆ ಮತ್ತೆಷ್ಟು ಕೋಪ. ಹೇ ಭ್ರಷ್ಟಳೇ ವಲ್ಲಭ, ಹೊಳಿಗೆ ಎಲ್ಲ ಕರ ಪುಂಡರೀಕ ದೌರ್ತಾಂಡ ಮಾಡುವ ಪ್ರಚಂಡ ಭಯಂಕರದಿಂದ ಕಡಿದು ಕಡಿಗೆ ರುಂಡವನ್ನು ತೆಗೆದು ಚಂಡಾಡಿ ಭೂಮಂಡಲಕ್ಕೆ ಅಪ್ಪಳಿಸಿಂದು ಭೂತ ಪಾಂಚಾಲೆ ಕಾಂತ, ಪ್ರಾಣವನ್ನು ತಂದವರಲ್ಲಿಗೆ ಖಂಡಿತವಾಗಿ ಕಳಿಸಿಬಿಡುವೆ. ನೇಜಿ ಗೋಮರೇ ಜನ ಚರಣ ತೀರಿತು ನಿನ್ನ ಇರುಳ ಬಳಿರೆ ತಪ್ಪ ನಿಲ್ಲು ನಿಲ್ಲು ಪಾಲ್ಗೊಂಡ ಪಾಲ್ಗುಣ ಆಗ್ರಜ ಸರಪಿತನಾದ ಶ್ರೀಕೃಷ್ಣನ ಸಾಕ್ಷಿ ಹಾಕಿದ ಒಮ್ಮೆಂದೊಮ್ಮೆ ಹಿಂದಾಘಾತಕತನವನ್ನು ಕೈವದಕ್ಕೆ ಕಾರಣವೇನು ಬಳಿರೆ ಎನ್ನಗೆ ತಿಳಿಸೋ ನಿನ್ನ ಸಿಟ್ಟು ಸೈರಿಸೋ ಕಟ್ಕವಂಬಿಸೋ. ಆಹೋ ತಮ್ಮ ಅರ್ಜುನ, ಆಹೋ ಅಣ್ಣ ಅಗ್ರಜ, ಈ ಪ್ರತಿವ್ರತೆಯನ್ನು ಕೊಲ್ಲಿದರೆ ಈ ಭೂಮಿಗೆ ಹಬ್ಬ ಕೀರ್ತಿ ಬರುವುದು ತಮ್ಮ ತಿಳಿಸಿದ ಮರ್ಮ. ಆಹೋ ಅಣ್ಣ ಭೀಮಸೈನ, ಈ ಭ್ರಷ್ಟ ಮುಂಡೆಯು ಹೆಸರನ್ನು ಅಳಿಸದೆ ಬಿಟ್ಟರೆ ಅಯ್ಯೋ ಈ ಭೂಮಿಯನ್ನು ನಾನು ಹೇಗೆ ತೋರಿಸಲಿ. ಆಹೋ ಅಣ್ಣ, ಆಹೋ ತಮ್ಮ, ಹಿರಿಕಿಗಳ ಮುಖವನ್ನು ಹೇಗೆ ನೋಡಲಿ. ಅದು ಯಾತಕ್ಕೆಂದರೆ ಹಾಸಿಗೆಯಲ್ಲಿ ಎನ್ನನ್ನು ಮಲಗ ಬಿಟ್ಟು ಎಬ್ಬಿಸದ ಆವಿ ಬಿಟ್ಟ ಕಾರಪುರುಷನಲ್ಲಿಗೆ ಹೋಗಿದ್ದಳೋ ಏನೋ. ಇಂಥ ಅರ್ಧ ರಾತ್ರಿಯಲ್ಲಿ ಎತ್ತ ಕಡೆ ಹೋಗಿದ್ದನೆಂದು ಕೇಳಿದರೆ ಈ ಭ್ರಷ್ಟ ಮುಂಡೆಯು ಮನ್ಮಥನಿಗೆ ಹೋಗಿದ್ದನೆಂದು ಆಹೋ ತಮ್ಮ, ಪರಪುರುಷರ ಗಮನಿ ಹೃದಯ ಬಳಸಿರವನ್ನು ಕಳೆದು ಬಿಡುವ ಇವರ ಗೋಷ್ಠ ನನಗೆ ಬೇಕು ಭೀಮ. ಇವರನ್ನು ಮಾಡುವ ಆಹೋ ಇಂದ್ರ ಸುತನಾದ ಅರ್ಜುನ, ಆಹೋ ವಾಯುಸುತನಾದ ಭೀಮಸೇನ, ಎಂದಿನ ದಿನ ದ್ರೌಪದಿ ನಂದಿನ ಎಂದ ಕುಂದು ಬಂದು ತಂದು ಬಂದರ ಕೋಪ ತಾಳೆ ಬಳಪ ಪಡುವುದು ಸತ್ಪುರುಷರ ಲಕ್ಷಣವನ್ನು ಪ್ರತ್ಯಕ್ಷ ಕಂಡರು ಬ್ರಹ್ಮಾಂಡಿಸಿ ನೋಡಬೇಕೆಂದು ಶಾಸ್ತ್ರ ಸಿದ್ಧಾಂತವಿರುವುದು ತಮ್ಮ. ಆತರ ಪಡಬೇಡ, ಗರ್ಜಿಸಿದರೆ ಫಲವಿಲ್ಲ ಅರ್ಜುನ. ಬಿಡುಬಿಡುವುದರಿಂದ ಗರ್ಜನ. ಆ ಹೇ ದ್ರುಪದ ನಂದಿನಿ, ಇತ್ತಗ ಮಾತ್ರ ಪಡಬೇಡ. ನಾನು ಹೇಳುವ ಮಾತು ಸವಿಸ್ತಾರವಾಗಿ ಕೇಳು. ಅದೇನು ಕಾಂತ? ಈ ಅರ್ಧ ರಾತ್ರಿಯಲ್ಲಿ ನೀನು ಹೋಗುವ ಕಾರ್ಯವನ್ನು ಅನುಮಾನವಿಲ್ಲದೆ ಎನ್ನ ಮುಂದೆ ತಿಳಿಸಿರಮಣೆ ಮೋಹನವರನೆ. ಕಾಂತ, ಏನ್ ಕಾಂತೆ? ಹೇಳುವೆನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಆಲಿಸು ಪ್ರಿಯ ಓ ಮನದೆಯ, ಆಲಿಸು ಪ್ರಿಯ ಓ ಮನದೆಯ, ಎಲ್ಲ ನಿನಗೆ ನಿಜದ ವಿಷಯ, ಎಲ್ಲ ನಿನಗೆ ನಿಜದ ವಿಷಯ, ಆಲಿಸು ಪ್ರಿಯ ಓ ಮನದೆಯ.
ಕಾಂತಿ ಶ್ರೀಹರಿಯ ಆಡಿಯಾಗಿ ಹೇಳುತ್ತಿರುವೆನು, ನಾನು ನಿಜವನ್ನೇ ನುಡಿಯುತ್ತಿರುವೆನು. ಕಂಡಿಯ ಕಾಂತ ಗುಣವಂತ. ನೀನು ಶ್ರೀಕೃಷ್ಣನ ಪಾದ ದಾಳಿ ಹಾಗೆ ನಿಜವಾಗಿ ಹೇಳಿದರೆ ನಿನ್ನ ಪ್ರಾಣ ಉಳಿಸಬಾರದು ನನಗಾಗಿರಲಿ. ಹಾಗೆ ಸುಂದರ ಶ್ರೀ ಹಮರೇಶನ ಹಾನವನ್ನು ಮಾಡಿ ನಿಜವಾಗಿ ಹೇಳಿದ್ರ ಪದ ಕಾಂತ ಹಾಗೆ ಕಾಂತಿ ಹೇಳುವೆನು ಕೇಳು. ಹಾಗೇನು ಸಂಸ್ಕಾರವಾಗಿ ಹೇಳ. ಶ್ರೀಹರಿ ಆಡಿಯ ಪ್ರಾಣವಲ್ಲವಾ? ಹೇ ಸುಂದರೇ, ಕಮಲಾವತಿಗೆ ಹೋಗಿ ಕಮಲನ ಮಗಳಾದ ರತಿದೇವಿಯನ್ನು ಮನ್ಮಥನೆ ಗೊತ್ತು ಮಾಡಿಕೊಂಡು ಬಂದಿದ್ದು ನಿಜ. ಕಾಂತ ಹೇ ಕಾಂತಿ ನನ್ನ ಮಾತು ಸುಳ್ಳಲ್ಲ, ಶ್ರೀಹರಿಯ ಪಾದದ ಸಾಕ್ಷಿಯಾಗಿ ಹೇಳುತ್ತಿರುವೆನು. ನನ್ನ ಮಾತನ್ನು ನಂಬು ಕಾಂತ ಗುಣವಂತ. ಆಹೋ ತಮ್ಮನಾದ ಅರ್ಜುನ, ಆಹೋ ಅಣ್ಣನಾದ ಭೀಮಸೇನ, ದ್ವಾರಕವಿದ್ರಿಯಿಂದ ಶ್ರೀಕೃಷ್ಣ ದೇವರ ಲಗ್ನ ಪತ್ರ ಬರೆದು ಕಳಿಸಿರುವನು. ಇದನ್ನು ನೋಡಿ ಅನುಜ ಸೂಲಕಮ ತೇಜ ನಿನ್ನ ಇಷ್ಟದಂತಾಗಬೇಕಂತ. ಧೈರ್ಯ ಅರಿಯಲ್ಲ ಈ ಸಾರಥ್ಯ ಭೂಪತಿ. ಈ ಪತ್ರವನ್ನು ನಮ್ಮ ಮುಂದೆ ಸಾಂಗವಾಗಿ ಓದಿ ಹೇಳುವಂತನಾಗ ಸೂತ ನಿಮ್ಮಿಷ್ಟದಂತಾಗದೇವ. ಮಹಾರಾಜ ರಾಜಶ್ರೀ ಹಸ್ತಿನಾವತಿಯಲ್ಲಿರುವ ಎನ್ನ ಬಂಧುಗಳಾದ ಧರ್ಮಜ, ಭೀಮ, ಅರ್ಜುನರಿಗೆ ಈ ಪತ್ರದ ಮೂಲಕ ತಿಳಿಸುವುದೇನೆಂದರೆ, ನಿಮ್ಮ ಸತಿಮಣಿಗಳಾದ ದ್ರೌಪದಿಯು ಮಧ್ಯರಾತ್ರಿಯಲ್ಲಿ ನಮ್ಮ ಆಸ್ಥಾನಕ್ಕೆ ಬಂದು ಎನ್ನ ಮಗನಾದ ಮನ್ಮಥನಿಗೆ ಕಮಲಾವತಿ ಅರಸನಾದ ಕಮಲರಾಜನ ಮಗಳು ರತಿದೇವಿಯನ್ನು ನೇಮಕ ಮಾಡಿಕೊಂಡು ಬಂದಿರುತ್ತಾಳೆ. ಅವರ ರಗ್ಗದ ಏರ್ಪಾಡು ನಾಳೆ ನಡೆದಿರುತ್ತದೆ. ಆದ ಕಾರಣ ತಾವುಗಳು ಸಕುಟುಂಬ ಸಮೇತರಾಗಿ ಬಂದು ವಧುವರರನ್ನು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಇಂತಿ ಶ್ರೀಕೃಷ್ಣ ಬಲರಾಮಾದಿಗಳು ದ್ವಾರಕಾವತಿ. ಪಾರ್ಥ, ಈ ಪತ್ರದ ವೃತ್ತಾಂತವನ್ನು ಕೇಳಿದೆಯಾ? ಸಹಜ ಹೇಳಿದಿನಾಗ ತಿಳಿಯದೆ ಮಾಡುತ್ತದೆ ಪ್ರಾಣಹತ. ಪ್ರಾಣನಾಯಕಿಯಾದ ಪಾಂಚಾಲ್ಯ ಸೌರ ಸಾಹಸವನ್ನು ನೋಡಿದೆಯಾ? ಆಹೋ ತಮ್ಮ ಅರ್ಜುನ, ಆಹೋ ಅಣ್ಣ ಭೀಮಸೇನ, ಈಗಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಗಿದೆ? ಸಂತೋಷವಾಗಿದೆ ಅಗ್ರಜ. ಈ ಕಾಂತೆಯು ಮಾಡಿ ಸತ್ಕಾರದಿಂದ ಸೌರ ನಿನ್ನ ದ್ರೌಪದಿಯನ್ನು ಕೊಲ್ಲುವುದಕ್ಕೆ ಸಿದ್ಧನಾಗಿದ್ದೆ. ಹೌದು ಅಗ್ರಜ. ತಮ್ಮ ಪಾರ್ಥ ಯುಕ್ತಕ ಬಾ. ದ್ವಾರಕವತಿಗೆ ನಾರಿ ಮಣಿ ಸಹಿತವಾಗಿ ಮಾರುಪುತ್ತಿನ ಚರಣವನ್ನು ಕಾಣಲು ನಡಿ ಪಾರ್ಥ. ಸರ್ವ ಕಾರ್ಯ ಸಮರ್ಥ. ಆಹೋ ಅಣ್ಣ, ಆಹೋ ಅಣ್ಣ, ಸದಮಲ ಹೃದಯಳಾದ ಈ ದ್ರೌಪದಿಯನ್ನು ಪರಿಪರಿಯಿಂದ ನಾನು ಮಾಡಿದ ಅಪರಾಧಕ್ಕೆ ಕ್ಷಮಿಸಬೇಕು. ಅದು ಯಾತಕ್ಕೆಂದರೆ ಶ್ರೀಕೃಷ್ಣ ಬಲದ ಲೇಖನದಂತೆ ಚತುರಂಗ ಬಲದಲ್ಲಿ ದ್ವಾರಕವತಿಗೆ ತೆರಳಾನ ವೀರಾಗ್ರಣಿ ತಿರುಮಡಿ. ನೀನು ಮಾಡಿದ ಕಾರ್ಯಕ್ಕೆ ನಾನು ಮೆಚ್ಚಿದೆ. ನಿನ್ನನ್ನು ಎಷ್ಟು ವರ್ಣಿಸಿದರೂ ತಿಳಿದು ಆದ ಕಾರಣ ತಡ ಮಾಡದ ದ್ವಾರಕವತಿಗೆ ಹೋಗೋಣ ನಟರಮಣ ಮೋಹನ ಬರಣ. ಕಾಂತ ಹಾಗೆ ಕಾಂತಿಯೇ ಹೇಳಬೇಕೇನು? ಓ Oh
ಕಾಂತ ಹೇ ಕಾಂತೆ ನೀನು ಹೇಳಿದಂತೆ ದ್ವಾರಕೆಗೆ ಹೋಗೋಣ ಬಾ ಕಾಂತ ಗುಣವಂತ. ದೇವ ಜಾಗೃತಿಯಿಂದ ಪುರದ ಪರಿವಾರವಲ್ಲವ ದ್ವಾರಕವತಿಗೆ ವಿವಾಹಕ್ಕಾಗಿ ಒಂದು ಭೂಪತಿ ದ್ವಾರಕವತಿಗೆ ಮಾರ್ಗವನ್ನು ಹಿಡಿಸು. ದೇವ ಎನ್ನ ರಥಕ್ಕೆ ಸುಂದರವಾದ ಕುದುರೆಗಳನ್ನು ಬಂಧಿಸು. ಭೂಪತಿ ಹೆಗ್ಗಾಳಿ ಬೋರ್ಗಾಳಿ ಧ್ವನಿಯನ್ನು ಮಾಡಿಸು. ದೇವ